ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿರ್ತೀರ ನನ್ನ ತಮ್ಲೈನಲ್ಲೇ ಏನು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳಿದ್ದೀರಾ. ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ ಹಾಕಿದ್ದೆ. ಆ್ಯಂಡ್ ತುಂಬ ಜನ ನಾನು ಯೂಟ್ಯೂಬಲ್ಲೂ ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಾನು ಅದಕ್ಕೆಲ್ಲ ರಿಪ್ಲೈ ಮಾಡಿಲ್ಲ ಸುಮಾರು ಜನಕ್ಕೆ. ಅದಕ್ಕೋಸ್ಕರ ಪಾಪದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ತುಂಬ ಜನ ಫಸ್ಟು ಕಮೆಂಟ್ ನನಗೆ ತುಂಬ ಕೇಳಿರೋದೇನು ಅಂತ ಹೇಳಿದ್ರೆ, ಬೇಬಿ ಎಷ್ಟು ವೆಯ್ಟ್ ಇದೆ ಅಂತ ಕೇಳಿದ್ದೀರಾ. ಈಗ ಅವನಿಗೆ 7 ಕಂಪ್ಲೀಟ್ ಆಗಿ 8 ಮಂತ್ಸ್ ರನ್ನಿಂಗ್ ಇದೆ. ಅವನಿಗೆ 7.5 ಇದ್ದಾನೆ ವೆಯ್ಟ್ ಇವಾಗ. ತುಂಬ ಜನ ಕೇಳಿದ್ದೀರಾ. ಆಮೇಲೆ ದಪ್ಪ ಮಗು ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ಸಣ್ಣ ಮಗು ಆರೋಗ್ಯವಾಗಿರಲ್ಲ ಅನ್ನೋದನ್ನು ಫಸ್ಟು ತಲೆಯಿಂದ ತೆಗ್ದಾಕಿ ಮಕ್ಕಳು ಆರೋಗ್ಯವಾಗಿದ್ದರೆ ಸಾಕು, ದಪ್ಪ ಸಣ್ಣ ಎಲ್ಲ ಬರಲ್ಲ. ಆ್ಯಂಡ್ ನಮ್ಮ ಹೆರಿಡಿಟಿ ಕೂಡ ಮಕ್ಕಳಿಗೆ ಅಂದರೆ ಬರುತ್ತೆ. ನಾವು ದಪ್ಪ ಇದ್ದರೆ ಮಕ್ಕಳು ದಪ್ಪ ಇರ್ತಾರೆ, ಮುಂದೆ ನಾವು ಮಗುಲ್ ದಪ್ಪ ಇದ್ದರೆ ಆ ರೀತಿಯೂ ಬರುತ್ತೆ. ನೀವೇನೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟು ನೀವು ಪಾಪಗೆ ಏನು ತಿನ್ನಿಸ್ತಾ ಇದ್ದೀರಾ ಅಂತ ಕೇಳಿದ್ದೀರಾ. ನಾನು ಪಾಪಗೆ ಆಲ್ಮೋಸ್ಟ್ 6 ಮಂತ್ಸ್ಗೆ ಬಿದ್ದಾಗಿಂದನೇ ಅವನಿಗೆ ರಾಗಿ ಸರಿ ಸ್ಟಾರ್ಟ್ ಮಾಡಿದ್ದೀನಿ. ರಾಗಿ ಸರಿ 1 ಟೈಮ್ ಕೊಡ್ತಾಯಿದ್ದೆ. ಇವಾಗ ನಾನು 2 ಸ್ಪೂನ್ನ ಒಂದು ಟೈಮ್ ಕೊಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ, ನೈಟ್ ಸ್ವಲ್ಪ ಕೊಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಇಷ್ಟ ಅದು, ನೀವು ಹೇಗೆ ಬೇಕಾದರೂ ಕೊಡ್ಬೋದು. 6 ಮಂತ್ಸ್ ಆಫ್ಟರ್ 6 ಮಂತ್ಸ್ ನೀವು ಎಲ್ಲ ಥರ ಫುಡ್ಡು ತಿನ್ನಿಸ್ಬೋದು. ನಾನು ರೈಸ್ ಐಟಮು ಕೂಡ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಬೇಳೆ ಏನಾದರೂ ಕೂಗ್ಸಿದ್ದಿನ ಉಪ್ಪು ಸಾಂಬಾರು ತಿನ್ನಿಸ್ತೀನಿ. ಆ್ಯಂಡ್ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತರಕಾರಿ ಇದು ತಿನ್ನಿಸ್ತೀನಿ. ಸ್ಮ್ಯಾಶ್ ಮಾಡಿ ಪೂರ್ತಿ ಗ್ರೈನ್ ಥರ ಮಾಡಿರಬೇಕು. ನಾನು ಯಾವುದೇ ರೀತಿ ಮಿಕ್ಸಿಲಿ ಗ್ರೈನ್ ಮಾಡಲ್ಲ. ಜಸ್ಟು ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ತುಂಬ ಸಾಫ್ಟ್ ಮಾಡಿಕೊಂಡು ಪಾಪಗೆ ನಾನು ಫೀಡ್ ಮಾಡ್ತೀನಿ. ಆ್ಯಂಡ್ ರಾಗಿ ಸರಿ ನಾನು ಎಷ್ಟು ಕ್ವಾಂಟಿಟಿ ತೊಗೊತೀನಿ ಅಂತ ಹೇಳಿದ್ರೆ ತೋರಿಸ್ತೀನಿ ಇರಿ. ನಾನು ಸ್ಪೂನು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ, ಸಿರ್ಲ್ಯಾಕ್ಗೆಲ್ಲ ಬರುತ್ತೆ ನೋಡಿ, ಆ ಸ್ಪೂನಲ್ಲಿ ಈ ರೀತಿ 1 ಸ್ಪೂನ್ನ ತೊಗೊತೀನಿ ನಾನು. ಅಷ್ಟೇ ಅವನಿಗೆ ಕೊಡೋದು ನಾನು, 1 ಸ್ಪೂನು. ಅದಕ್ಕೆ ಇದನ್ನ ಎಮರ್ಜೆನ್ಸಿಗೆ ನಾನು ನನ್ನ ಪ್ಯಾಂಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಪಾಪು ಬ್ಯಾಗಲ್ಲಿ. ಆ್ಯಂಡ್ ಇದು 1 ಸ್ಪೂನು ನಾನು ಅವನಿಗೆ ಹಾಕೋದು. 1 ಸ್ಪೂನಿಗೆ ನಾನು ಸ್ವಲ್ಪ ಹಾಲು ಹಾಕ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಬಿಸಿನೀರು. ಸ್ವಲ್ಪ ಹಾಲು, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಮತ್ತು ತುಪ್ಪ ಇಷ್ಟ ಹಾಕ್ತೀನಿ. ನಾನು ಯಾವುದೇ ರೀತಿಯ ಬೆಲ್ಲ ಹಾಕಿ ಅವನಿಗೆ ಮಾಡ್ತಾಯಿಲ್ಲ. ಸ್ವೀಟ್ ತಿನ್ನಿಸಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಸರಿನಾ, ನಾನು ಉಪ್ಪು ಹಾಕಿ ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಅನ್ನನೂ ಕೂಡ ಹೆಂಗೆ ಹೇಳ್ತಾರೆ, ಒಂದು ತುತ್ತು ಅಷ್ಟೇ, 1 ತುತ್ತು ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅವನಿಗೆ ತಿನ್ನಿಸ್ತೀನಿ. ಅನ್ನ ತಿನ್ನಿಸ್ಬೋದು, ಬಟ್ ರಾಗಿ ಸರಿ ತಿನ್ನಿಸೋದೇನು ಕಷ್ಟ ಮಕ್ಕಳಿಗೆ. ಬಟ್ ರಾಗಿ ಸರಿಲ್ಲ ಎಲ್ಲ ಕಾಳುಗಳೆಲ್ಲ ಹಾಕಿ ಮಾಡಿರ್ತೀವಲ್ಲ, ಅದು ತುಂಬ ಒಳ್ಳೆಯದು ಅಂಥೇಳಿ ನಾನು ರಾಗಿ ಸರಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನಂದು ನಿಮಗೆ ರಾಗಿ ಸರಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋ ಚೆಕ್ ಮಾಡ್ಬೋದು ನೀವು. ನೆಕ್ಸ್ಟು ನೀವು ಬೇಬಿಗೆ ಯಾವ ಕ್ರೀಮ್ ಸೋಪ್ ಯೂಸ್ ಮಾಡ್ತೀರಾ. ಇದಕ್ಕೆ ಫಸ್ಟು ಎಲ್ಲರೂ ತಲೆಯಿಂದ ತೆಗ್ದಾಕಿ ಕಾಸ್ಟ್ಲಿ ಕ್ರೀಮ್ ಹಾಕಿದ್ರೆ ಬೆಳ್ಳಗಿರುತ್ತೆ, ಕಮ್ಮಿ ಕ್ರೀಮ್ ಹಾಕಿದ್ರೆ ಕಪ್ಪಗಿರುತ್ತೆ ಅನ್ನೋದನ್ನ ಪ್ಲೀಸ್ ತೆಗ್ದಾಕಿ. ನಿಜವಾಗ್ಲೂ ನಾನು ಅವನಿಗೆ ಯಾವುದೇ ರೀತಿಯ ಕಾಸ್ಟ್ಲಿ ಕ್ರೀಮ್ನ ಹಾಕಲ್ಲ. ನಾನು ಈ ರೀತಿ ಒಂದು ಪೌಚ್ ಇಟ್ಕೊಂಡಿದ್ದೀನಿ. ಬಟ್ ಇದನ್ನೇ ಕ್ಯಾರಿ ಮಾಡಲ್ಲ, ನಾನು ವ್ಯಾನಿಟಿ ಬ್ಯಾಗಲ್ಲೇ, ಪ್ಯಾಂಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ನಾನು ಅವನಿಗೆ ಯೂಸ್ ಮಾಡ್ತಾ ಇರೋದು ಹಿಮಾಲಯನೇ. ನಾನು ಎಲ್ಲ ಥರ ಟ್ರೈ ಮಾಡಿ ನೋಡಿದೆ, ಬಟ್ ನೋ ಯೂಸ್. ನಮ್ಮ ಅಕ್ಕನ ಪಾಪಗೂ ಕೂಡ ಕಾಸ್ಟ್ಲಿ ಅದು ಇದು ಅಂತ ಅವೆನ್ಯೂ, ಸೆಬಾಮೆಡ್ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಲ್ಲ, ಹಿಮಾಲಯ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬಾಡಿ ಲೋಷನು ನಾನು ಇದನ್ನೇ ಯೂಸ್ ಮಾಡ್ತೀನಿ, ಪೌಡರು ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಫೇಸಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಕಾಜಲ್, ವೇರ್ ಇಸ್ ಮೈ ಕಾಜಲ್, ಆ್ಯಂಡ್ ಕಾಜಲ್ ಕೂಡ ನಾನು ಹಿಮಾಲಯದೇ ಯೂಸ್ ಮಾಡ್ತೀನಿ. ತುಂಬ ಬೆಸ್ಟ್ ಆ್ಯಂಡ್ ಅಫೋರ್ಡಾಗಿ ಸಿಗುತ್ತೆ ನಮಗೆ. ಯಾವುದೇ ರೀತಿಯ ನನಗೆ ಏನು ವೇರಿಯೇಷನ್ಸ್ ಪಾಪುಲಿ ಅಷ್ಟೊಂದು ಗೊತ್ತಾಗಿಲ್ಲ. ಸೆಬಾಮೇಡ್ ಯೂಸ್ ಮಾಡೋರು ಬೆಳ್ಳಗಿರ್ತಾರೆ, ಹಿಮಾಲಯ ಯೂಸ್ ಮಾಡಿಬಿಟ್ರೆ ಮಕ್ಳು ಕಪ್ಪಗಾಗ್ತಾರೆ, ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಫೇರ್ ಇದ್ದರೆ ಫೇರ್ ಇರ್ತಾರೆ, ಎಲ್ಲ ಮೀಡಿಯಮ್ ಸ್ಕಿನ್ ಟೋನ್ ಮಾಡ್ತಾರೆ. ಮಕ್ಕಳು ಹೇಗಿದ್ರೇನು ನಾನು ಅದಕ್ಕೆಲ್ಲ ಪ್ರಿಫರ್ ಮಾಡಲ್ಲ. ಆ್ಯಂಡ್ ಇದಿಷ್ಟು ಯೂಸ್ ಮಾಡ್ತೀನಿ. ಆ್ಯಂಡ್ ಪಾಪಗೆ ಒಂದು ತಲೆ ಬಾಚೋದಕ್ಕೆ ಈ ರೀತಿ ಒಂದು ಸಾಫ್ಟ್ ನಾನು ಕೋಂಬ್ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿದೆ, ಏನೂ ಆಗಲ್ಲ. ಒಂದು ತಲೆ ಸ್ವಲ್ಪ ಒದ್ದಾಡಿ ಸಿಕ್ಕಾಗ್ಬಿಟ್ಟಿರುತ್ತೆ ಅಂಥೇಳಿ ನಾನು ಕೋಂಬ್ ಯೂಸ್ ಮಾಡ್ತೀನಿ. ಹೇಳ್ತಾರೆ ಮುಡಿ ಕೊಡೋ ತನಕ ಬಾಚಬಾರ್ದು ಅಂತ,
ನಾನು ಅದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಇದಿಷ್ಟು ನಾನು ಪಾಪಗೆ ಯೂಸ್ ಮಾಡೋವಂಥ ಐಟಮ್ಮು ಹೇಳಿದ್ದೀನಿ. ಯಾವುದೇ ರೀತಿಯ ರಿಸ್ಕ್ ತೊಗೊಂಡು ನಾನು ಸೆಬಾಮೇಡೆ ಹಾಕಬೇಕು ಆ್ಯಂಡ್ ಬೇಬಿ ಫಾರೆಸ್ಟು, ಬೇಬಿ ಎಸೆನ್ಷಿಯಲ್ಲು, ಅವರೆಲ್ಲ ಅದು ಹಾಕ್ತಾರೆ ಇವರೆಲ್ಲ ಇದು ಹಾಕ್ತಾರೆ ಅಂದ್ಕೊಂಡು ಹೋಗಬೇಡಿ. ಅದೆಲ್ಲ ನಮ್ಮ ಹೆರಿಡಿಟಿ ಮೇಲೆ ಇರುತ್ತೆ. ಮಕ್ಕಳಿಗೆ ದಪ್ಪ ಆಗೋದು, ಸಣ್ಣ ಆಗೋದು, ಕಲರ್ ಬರೋದು ಎಲ್ಲ ಫಸ್ಟು ಅದನ್ನೆಲ್ಲ ತೆಗೆದಾಕು ಮಕ್ಕಳು ಆರೋಗ್ಯವಾಗಿರೋದನ್ನು ಪ್ರಿಫರ್ ಮಾಡಿ ನಾನು ಕಮೆಂಟ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಬೇಬಿಗೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ನಾನು ಬೇಬಿಗೆ ಮಸಾಜ್ ಆಯಿಲ್ ಅಂತ ಪರ್ಸ್ನಲ್ ಆಗಿ ಯಾವುದೇ ರೀತಿಯ ಬಾದಾಮ್ ಆಯಿಲ್ ಆಗಲಿ, ಮಸಾಜ್ ಆಯಿಲ್ ಆಗಲಿ ಇಲ್ಲಿ ತನಕ ಒಂದು ಸಲಿನೂ ನಾನು ಅವನಿಗೆ ಯೂಸ್ ಮಾಡೇ ಇಲ್ಲ. ಬರೀ ಅವನಿಗೆ ಪ್ಯೂರ್ ಕೈ ಎಣ್ಣೆ ಅಂದರೆ ಹರಳೆಣ್ಣೆನ ಗ್ರೈಂಡ್ ಮಾಡಿಸಿ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರು. ಅದನ್ನೇ ನಾವು ಅವ್ರಿಗೆ ಹುಟ್ಟಿದಾಗಿಂದನೂ ಆಯಿಲ್ ಮಸಾಜ್ ಅಂತ ಮಾಡಿರೋದೆ. ಅದರಿಂದ ನಾವು ಯಾವುದೇ ರೀತಿಯ ನಾವು ಯಾವುದು ಹಿಮಾಲಯನೇ ಆಗಲಿ, ನಾನು ಹಿಮಾಲಯ ಆಯಿಲ್ ಕೂಡ ತೊಗೊಂಡಿದ್ದು ಬಟ್ ನಾನು ಯೂಸ್ ಮಾಡಿಲ್ಲ. ನಾನು ಹೇಳೋದಿಷ್ಟೇ, ಬಾದಾಮ್ ಆಯಿಲ್ ಅಂತೆ ಎಂಥದ್ದೋ ಮಿಕ್ಸ್ ಮಾಡಿ ಹಾಕ್ತಾರೆ. ನನಗೇನೋ ಅಷ್ಟು ವರ್ತ್ ಅನಿಸ್ಲಿಲ್ಲ. ಮತ್ತು ಆಗಿನ ಕಾಲದಲ್ಲೆಲ್ಲ ಅದೆಲ್ಲ ಇತ್ತಾ, ಅದೆಲ್ಲ ಮಿಕ್ಸ್ ಮಾಡಿ ನಮಗೆಲ್ಲ ಕೊಡ್ತಿದ್ರ. ಈಗೆಲ್ಲ ಗಟ್ಟಿ ಮುಟ್ಟಿಯಾಗಿರೋದು ಆಗಿನ ಕಾಲದವ್ರೆ ಅಲ್ವಾ ನಮಗಿಂತ. ಅದಕ್ಕೆ ನಾನು ನಮ್ಮ ಅಜ್ಜಿ ಎಲ್ಲ ಕೈ ಎಣ್ಣೆನೇ ಪ್ರಿಫರ್ ಮಾಡ್ತಾರೆ ಅಂತೇಳಿ ನಾನು ಇಲ್ಲಿ ತನಕ ಅವನಿಗೆ 8 ಮಂತ್ಸು ಇಲ್ಲಿ ತನಕನೂ ನಾನು ಅವನಿಗೆ ಒಂದು ಸಪ್ರೇಟ್ ಆಯಿಲ್ ಅಂತ ತೊಗೊಂಡು ಇಲ್ಲ, ಅವನಿಗೆ ಮಸಾಜು ಮಾಡಿಲ್ಲ, ಹಾಕೂ ಇಲ್ಲ. ಜಸ್ಟು ನಾನು ಕೈ ಎಣ್ಣೆ ತುಂಬಿಸ್ತಿದ್ದೆ. 3-4 ಮಂತ್ಸ್ ತನಕ ಕೈ ಎಣ್ಣೆ ತುಂಬಿಸಿ ಚೆನ್ನಾಗಿ ಸ್ನಾನ ಮಾಡಿಸಿದ್ದೀನಿ. ಬಟ್ ಆದಮೇಲೆ ನಾನೇ ಸ್ವಲ್ಪ ಹೊತ್ತು ತಲೆಗೆ ಸ್ನಾನ ಮಾಡೋ ಮುಂಚೆ ಚೆನ್ನಾಗಿ ಕೈ ಎಣ್ಣೆಲಿ ಕೈ ಕಾಲು ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ 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 ಕೈ ಎಣ್ಣೆಲಿ ಸ್ನಾನ ಮಾಡಿಸ್ತೀವಿ. ಆ್ಯಂಡ್ ಸ್ವಲ್ಪ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀವಿ ಅವನಿಗೆ ಸ್ನಾನ ಮಾಡಿಸೋದಕ್ಕೆ. ಕೈ ಎಣ್ಣೆ ಹಾಕಿದ್ದೀನ, ಅದು ಬಿಟ್ಟರೆ ಸಪ್ರೇಟಾಗಿ ನಾವೇನೂ ಯೂಸ್ ಮಾಡಲ್ಲ. ಆ್ಯಂಡ್ ಕಡಲೆ ಹಿಟ್ಟಲ್ಲಿ ಹಾಕಾದ್ಮೇಲೆ ಸೋಪ್ ಯೂಸ್ ಮಾಡ್ತೀನಿ. ಅದು ಕೂಡ ಹಿಮಾಲಯ ಸೋಪೇ, ಹಿಮಾಲಯ ಶಾಂಪೂನೇ ಫುಲ್ಲು ನಾನು ಪ್ಯಾಕೇಜ್ ಅದು ಪೂರ್ತಿ ತೊಗೊತೀನಿ. ಅಷ್ಟೇ ನಾನು ಯೂಸ್ ಮಾಡೋದು. ಇನ್ನೇನು ಅವನಿಗೆ ನಾನು ಯೂಸ್ ಮಾಡೋದಿಲ್ಲ. ಯಾರೂ ಅದನ್ನು ತಲೆ ಕೆಡಿಸ್ಕೋಬೇಡಿ, ಕಮ್ಮಿದು ಕಾಸ್ಟ್ಲಿದು ಅಂತ. ನಿಜವಾಗ್ಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಪಾಪು ಫುಡ್ ಬಗ್ಗೆನೇ ಸುಮಾರು ಜನ ಕೇಳಿದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋ ಹಾಕಿರ್ತೀನಿ ನೋಡಿ, ನಾನು ಪಾಪಗೆ ಏನೇನು ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು. ನಾನು ಪಾಪಗೆ ಸ್ವಲ್ಪ ಡ್ರೈಡ್ ಐಟಮ್ಸ್ ಎಲ್ಲ ತಿನ್ನಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋಲು ತೋರಿಸಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ ನೀವು. ನಾನು ಕಿವಿ ಫ್ರೂಟು, ಪೈನಾಪಲ್ಲು, ಈ ರೀತಿ ಬ್ಲೂಬೆರೀಸು, ಸ್ಟ್ರಾಬೆರೀಸ್ ಎಲ್ಲ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸ್ಬೋದು, ಅದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅವ್ನಿಗೆ 8 ಮಂತ್ಸ್ ಅಂತಲ್ವ ಹೇಳಿಬಿಟ್ಟು ನಾನು ಈ ರೀತಿ ಡ್ರೈಡ್ ಐಟಮ್ಸ್ನ ತೊಗೊಂಡು ಕಿವಿ ಫ್ರೂಟು ಇದೆಲ್ಲ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ನಿಮಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸು ಶಾಪಲ್ಲೂ ಕೂಡ ಸಿಗುತ್ತೆ, ಚೆಕ್ ಮಾಡಿಬೇಕಾದ್ರೆ. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಇದೆ. ಬ್ಲೂಬೆರಿ ಬಂದು ಒಂದು 350-400 ಏನೋ ಇದೆ. ಪೈನಾಪಲ್ ಎಲ್ಲ ಒಂದು 200, ಸ್ಟ್ರಾಬೆರಿ ಎಲ್ಲ ಒಂದು 250 ಆ ರೀತಿ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಮಕ್ಳಿಗಲ್ವಾ ತಿನ್ನಿಸಿದ್ರೆ ಒಳ್ಳೆಯದು. ತುಂಬ ಬ್ಲೂಬೆರಿಲಂತೂ ಬ್ರೈನ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ಡಯಾಬಿಟಿಸ್ ಬರಲ್ಲ ಅಂಥೇಳಿ ತುಂಬ ಅದರಲ್ಲೂ ಕೂಡ ಒಳ್ಳೆ. ಕಿವಿ ಅಂತೂ ವೈಟ್ ಬ್ಲಡ್ ಸೆಲ್ಸ್ ಹೆಚ್ಚಿಸುತ್ತೆ, ಯಾವುದೇ ರೀತಿಯ ರೋಗ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ನಾನು ಅವನಿಗೆ ಆಚೆ ಫುಡ್ ಅಂತ ತಿನ್ನಿಸಿದ್ರೆ, ಸ್ನ್ಯಾಕ್ಸ್ ಅಂತ ತಿನ್ನಿಸಿದ್ರೆ ನಾನು ಪ್ರಿಫರ್ ಮಾಡೋದು ಇದಿಷ್ಟನ್ನೇ, ಬೇರೆ ಯಾವುದನ್ನು ತಿನ್ನಿಸ್ಬಾರ್ದು, ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ನೆಕ್ಸ್ಟು ನಾನು ಸಿರ್ಲಾಕ್ ತಿನ್ನಿಸ್ತೀರಾ ಬೇಬಿಗೆ ಅಂತ ಕೇಳಿದ್ದೀರಾ. ಸೀರಿಯಸ್ಲಿ ನಾನು ಇವತ್ತಿನ ತನಕ ಸಿರ್ಲಾಕ್ ತಿನ್ನಿಸಿಲ್ಲ, ತೊಗೊಂಡಿದ್ದೆ ಒಂದು ಸಲ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಚೆ ಹೋಗುವಾಗ ಏನಾದರೂ ಎಮರ್ಜೆನ್ಸಿಗೆ ಅಲ್ಲೆಲ್ಲೂ ರಾಗಿ ಸರಿ ಮಾಡೋಕ್ಕೆ ಆಗದೆ ಇದ್ರೆ ಅನ್ನೋ ಟೈಮಲ್ಲಿ ತೊಗೊಂಡಿದ್ದೆ. ಒಂದು 2 ಸಲ ಅವನಿಗೆ ತಿನ್ನಿಸಿರ್ಬೋದು ನಾನು ಸಿರ್ಲಾಕ್ನ. ಅದು ತಿನ್ನಿಸ್ಬಿಟ್ರೆ ಸ್ವಲ್ಪ ಸ್ವೀಟ್ ಅಭ್ಯಾಸ ಆಗಿ ನಮಗೆ ಇದನ್ನು ತಿನ್ನಲ್ಲ ರಾಗಿ ಸರಿನ ಅಂತ ಹೇಳಿ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಮನೆಯಲ್ಲೇ ರಾಗಿ ಸರಿ ಮಾಡಿಕೊಂಡು ನನಗೆ ರಾಗಿ ಸರಿನ ತಿನ್ನಿಸ್ತೀನಿ. ಆ್ಯಂಡ್ ಇನ್ನೇನು ಹೇಳಿ, ನಾನು ಇದಿಷ್ಟೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ತುಂಬ ಜನ ಕೇಳ್ತಾನೆ ಇದ್ರಿ. ಆ್ಯಂಡ್ ಹುಟ್ಟಿದಾಗ ಅವನು ಬೇಬಿ ವೆಯ್ಟು 3.5 ಇದ್ದ. ಅದನ್ನು ತುಂಬ ಜನ ಕೇಳಿದ್ದೀರಾ, ಬೇಬಿ ವೆಯ್ಟು ಹುಟ್ಟಿದಾಗ ಎಷ್ಟಿತ್ತು ಅಂತ. 3.5 ಇದ್ದ. ಆ್ಯಂಡ್ ಅವ್ನು ಯಾವುದೇ ರೀತಿಯ ಕಲರ್ ಶೇಡ್ ಚೇಂಜಸ್ ಆಗಲಿಲ್ಲ. ನಾನು ಕ್ರೀಮಿಂದ ಇನ್ನೊಂದಾಗಲಿ ಅವ್ನು ಅದೇ ಕಲರ್ ಇದ್ದಾನೆ. ಆ್ಯಂಡ್ ಕೆಲವರು ಕಿವಿ ಕಲರ್ ಬರ್ತಾನೆ, ಕೆಲವರು ಎದೆ ಕಲರ್ ಬರ್ತಾರೆ, ಏನೇನೋ ಹೇಳ್ತಾರೆ. ವಾಟ್ ಎವರ್ ಏನಾದರೂ ಬರಲಿ, ಅದು ನಮ್ಮ ಸೋಪಿಂದನೋ ಕ್ರೀಮಿಂದನೋ ಏನೂ ಆಗಲ್ಲ. ಅವರು ಹುಟ್ಟಿದ್ದ ಇದರಿಂದ ಚೇಂಜಸ್ ಆಗುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ.
ಆ್ಯಂಡ್ ಇನ್ಯಾವುದೇ ರೀತಿಯ ಕ್ವೆಶನ್ಸ್ ಇದ್ದರೆ, ಇನ್ಯಾವುದೇ ರೀತಿಯ ಡೌಟ್ಸ್ ಇದ್ದರೆ, ಪಾಪು ಬಗ್ಗೆ ಹತ್ರ ಆಗಲಿ ಏನಾದರೂ ಆಗಲಿ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದರೆ, ನನಗೆ ಕೇಳಿದ್ದೀರಾ ನೀವು ನಾರ್ಮಲ್ ಫುಡ್ಡೆಲ್ಲ ತಿಂತಿದ್ದೀರಾ ಅಂತ. ನಾನು ಆಫ್ಟರ್ 5 ಮಂತ್ಸ್ ತನಕ ನಾನು ತುಂಬ ಮನೆ ಫುಡ್ಡನ್ನೇ ತಿಂದೆ. ಅಂದರೆ ಅಮ್ಮ 3 ಮಂತ್ಸ್ ತನಕ ಗಂಜಿ ಆ ಥರ ಕೊಡ್ತಾರಲ್ಲ, ಅದೇ ರೀತಿ ನಾನು ತಿಂದೆ. ಆಫ್ಟರ್ 5 ಮಂತ್ಸ್ಗೆ ನಾನು ಎಲ್ಲನೂ ಬಿಟ್ಟೆ. ನಾನ್ ವೆಜ್ ಆಗಲಿ ವೆಜ್ ಆಗಲಿ ಮನೇಲಿ ಎಲ್ರಿಗೂ ಏನು ಅಡುಗೆ ಮಾಡ್ಕೊತಾರೆ ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗಲೂ ಕೂಡ ಎಲ್ಲನೂ ತಿಂತಾಯಿದ್ದೀನಿ. ಆ್ಯಂಡ್ ಹೋಟೆಲ್ ಫುಡ್ಸ್ ನಾನು ಮೊದಲಿಂದನೂ ತಿನ್ನೋದಿಲ್ಲ, ಅಪರೂಪ. ಏಕೆಂದರೆ ಅರುಣ ತಿನ್ನೋಕ್ಕೆ ಬಿಡೋದಿಲ್ಲ. ಈಗಲೂ ಅಷ್ಟೇ, ಏನಾದರೂ ನೆನೆಸ್ಕೊಂಬಿಟ್ಟೆ ಅಂತ ಅಂದಾಗ ಅರುಣ ತಂದು ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೋಟೆಲ್ ಫುಡ್ಸ್ ಎಲ್ಲ ತಿನ್ನೋದಿಲ್ಲ. ಆ್ಯಂಡ್ ನಾರ್ಮಲಾಗಿ ಪಾಪಗೆ ನಾನು ಏನು ತಿಂತೀನಿ ಅಷ್ಟೇ, ಅವ್ನಿಗೆ ಅದೇ ಫೀಡು, ಏನೂ ತೊಂದರೆ ಆಗಿಲ್ಲ. ಆ್ಯಂಡ್ ಇನ್ನೂ ಏನು ಬೇಕು ವಿಷಯ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್ ಬಾಯ್.